Hello students, welcome back to the class. This is your BNY Smith Ankush, and today let us discuss about the previous year questions from the subject POI from the year 2017 to 2025. Students, ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದ್ರೆ ಯಾವ ತರ ಇರುತ್ತೆ ಅಂತಂದ್ರೆ ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಫಸ್ಟ್ ಮೈನ್ ಅಲ್ಲಿ ನೀವು ಲಾಂಗ್ ಆನ್ಸರ್ಸ್ ನ ಬರೀತೀರಿ. ಲಾಂಗ್ ಎಸೆಸ್ ಅಂತ ಹೆಡಿಂಗ್ ಇರುತ್ತೆ, ಓಕೆನಾ. ಸೆಕೆಂಡ್ ಮೈನ್ ಅಲ್ಲಿ ನಿಮ್ಗೆ ಶಾರ್ಟ್ ಎಸೆಸ್ ಅಂತ ಹೇಳಿ ಹೆಡಿಂಗ್ ಇರುತ್ತೆ. ಥರ್ಡ್ ಮೇನ್ ಅಲ್ಲಿ MCQ ಕ್ವಶನ್ಸ್, ಓಕೆನಾ. ಸೊ RS4 ಗೆ ನಾನು ಹೇಳ್ತಿರುವಂತದ್ದು, ಈಗ ಏನು RS3 ಇತ್ತಲ್ಲ ಅದಲ್ಲ. ಸೊ RS4 ಫ್ರಮ್ ದ 2025 ಬ್ಯಾಚ್ ಸ್ಟೂಡೆಂಟ್ಸ್ ಅವರಿಗೆ RS4 ಕನ್ಸಿಡರೇಷನ್ ಆಗುತ್ತೆ. ಸೊ ಲಾಂಗ್ ಎಸೆಸ್ ಅಲ್ಲಿ ನಿಮಗೆ 3 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಎನಿ 2 ಬರಿಬೇಕಾಗುತ್ತೆ, ಓಕೆನಾ. ಸೊ ಶಾರ್ಟ್ ಎಸೆಸ್ ಅಲ್ಲಿ ನಿಮಗೆ 12 ಕ್ವಶನ್ಸ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ನೀವು ಎನಿ 10 ಬರಿಬೇಕಾಗುತ್ತೆ, ಓಕೆನಾ. ಸೊ ಆಪ್ಷನ್ಸ್ ಇರುತ್ತೆ. RS3 ಏನಿತ್ತಲ್ಲ ಅದರಲ್ಲಿ ಆಪ್ಷನ್ಸ್ ಇರ್ತಿರ್ಲಿಲ್ಲ ನಿಮ್ಗೆ. ಲಾಂಗ್ ಎಸೆಸ್ ಅಲ್ಲಿ 2 ಕ್ವಶನ್ಸ್ ಕೊಡೋರು, ಶಾರ್ಟ್ ಎಸೆಸ್ ಅಲ್ಲಿ 10 ಕ್ವಶನ್ಸ್ ಕೊಡೋರು, ಓಕೆನಾ. ಸೊ ದೇರ್ ವಾಸ್ ನೋ ಆಪ್ಷನ್ಸ್ ಅಟ್ ಆಲ್. ಬಟ್ ಇನ್ RS4 ಬ್ಯಾಚ್ ಸ್ಟೂಡೆಂಟ್ಸ್ ಗೆ ನಿಮ್ಗೆ ಫಸ್ಟ್ ಮೇನ್ ಅಲ್ಲಿ ದಟ್ ಇಸ್ ಲಾಂಗ್ ಎಸೆಸ್ ಅಲ್ಲಿ 3 ಕ್ವಶನ್ಸ್ ಕೊಡ್ತಾರೆ, ಅದರಲ್ಲಿ ಎನಿ 2 ಆನ್ಸರ್ ಮಾಡ್ಬೇಕಾಗುತ್ತೆ. ಶಾರ್ಟ್ ಎಸೆಸ್ ಅಲ್ಲಿ 12 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಎನಿ 10 ಆನ್ಸರ್ ಮಾಡ್ಬೇಕಾಗುತ್ತೆ, ಓಕೆನಾ. ಸೊ ನಿಮಗೆ ಇದು ಒಂದು 10 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, ಓಕೆನಾ. ಈ ಲಾಂಗ್ ಎಸೆ ಇದೆಯಲ್ಲ 10 ಮಾರ್ಕ್ಸ್ ಈಚ್, ಶಾರ್ಟ್ ಆನ್ಸರ್ ಅಲ್ಲಿ 5 ಮಾರ್ಕ್ಸ್ ಈಚ್, ಓಕೆನಾ. MCQs ಅಲ್ಲಿ ನಿಮಗೆ 10 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಆಲ್ ಆಫ್ ದ 10 ಯು ಶುಡ್ ಆನ್ಸರ್ ಇಟ್. ಸೊ ಈಚ್ ಕ್ಯಾರೀಸ್ 1 ಮಾರ್ಕ್ಸ್, 1 ಮಾರ್ಕ್ ಈಚ್, ಸರಿನಾ. ನಿಮ್ಗೆ ಪ್ಯಾಟರ್ನ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪ್ಯಾಟರ್ನ್ ಅರ್ಥ ಆದ್ರೆ ಮಾತ್ರ ನಿಮ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ ಮತ್ತೆ 10 ಮಾರ್ಕ್ಸ್ ಅಲ್ಲಿ ಯಾವ ತರ ಬರೀಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ನಿಮ್ಗೆ ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಅವರ್ ಮೇನ್ ಟಾಪಿಕ್. ಟುಡೇಸ್ ಟಾಪಿಕ್ ದಟ್ ಈಸ್ 10 ಮಾರ್ಕ್ಸ್ PYQ ಕ್ವಶನ್, ಓಕೆನಾ. ನಾನು 2017 ಇಂದ ಹಿಡಿದು 2025 ತನಕ ಈಚ್ ಅಂಡ್ ಎವ್ರಿ ಕ್ವಶನ್ ಲಿಸ್ಟ್ ಔಟ್ ಮಾಡಿದೀನಿ. ಪ್ಲಸ್ ಆ ಕ್ವಶನ್ಸ್ ಯಾವ ರೀತಿ ಕೇಳಿದರೆ ಮತ್ತೆ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅನ್ನೋದು ಕೂಡ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಐ ಹ್ಯಾವ್ ಲಿಸ್ಟೆಡ್ ಇಟ್ ಔಟ್ ಸೆಪರೇಟ್ಲಿ. ಇದು ಹ್ಯಾಂಡ್ ರಿಟರ್ನ್ ನಾನು ಜಸ್ಟ್ ಇದ್ರಲ್ಲಿ ಮಾಡಿರುವಂತದ್ದು. ನಿಮಗೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಅದರಲ್ಲಿ ನಿಮ್ಗೆ ರಿಟರ್ನ್ ಸಾರಿ ಟೈಪ್ ಮಾಡಿರೋ ಫಾರ್ಮೆಟ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಕನ್ಫ್ಯೂಷನ್ಸ್ ಆಗೋದ್ ಬೇಡ. ಈಗ ಬರ್ದಿರೋದು ಅರ್ಥ ಆಗಿಲ್ಲ ಅಂತ ಅಂದ್ರೆ ಟೈಪ್ ಮಾಡಿರೋ ಫಾರ್ಮೆಟ್ ಅಪ್ಲೋಡ್ ಮಾಡ್ತೀನಲ್ಲ, ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಇದ್ರಲ್ಲಿ ನಾನು ಕಂಪ್ಲೀಟ್ 1 ಕ್ವಶನ್ ಕೂಡ ಮಿಸ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನೋಡ್ಬೋದಾದ್ರೆ ಹಿಸ್ಟೋರಿಕಲ್ ಹೈಲೈಟ್ಸ್ ಆಫ್ ಯೋಗ ಅಂತ ಹೇಳಿ ಕೇಳಿದ್ದಾರೆ. ಯಾವಾಗ ದಟ್ ಈಸ್ ಫ್ರಮ್ 2017 ಅಲ್ಲಿ ಒಂದ್ಸರಿ, 2019 ಎರಡ್ ಸರಿ ಕೇಳಿದ್ದಾರೆ. ಎರಡ್ ಸರಿ ಯಾಕೆ ಅಂತಂದ್ರೆ ನಿಮ್ಗೆ ವರ್ಷದಲ್ಲಿ 2 ಟೈಮ್ಸ್ ಎಕ್ಸಾಮ್ ನಡೆಯುತ್ತೆ. ಯಾಕಂತಂದ್ರೆ ಒಂದು ದಟ್ ಈಸ್ ದ ಮೇನ್ ಎಕ್ಸಾಮ್, ಅನದರ್ ದಟ್ ಈಸ್ ದ ಸಪ್ಲಿಮೆಂಟರಿ ಎಕ್ಸಾಮ್. ಸೊ ಸಪ್ಲಿಮೆಂಟರಿ ಎಕ್ಸಾಮ್ ಮತ್ತೆ ಮೇನ್ ಎಕ್ಸಾಮ್ 2019 ಅಲ್ಲಿ ಎರಡ್ ಸರಿನೂ ಕೂಡ ಹಿಸ್ಟೋರಿಕಲ್ ಹೈಲೈಟ್ಸ್ ಆಫ್ ಯೋಗ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ 2025 ಅಲ್ಲಿ ಕೇಳಿದ್ದಾರೆ ಏನಿದು ಹಿಸ್ಟೋರಿಕಲ್ ಹೈಲೈಟ್ಸ್ ಆಫ್ ಯೋಗ, ನಥಿಂಗ್ ಬಟ್ ಇಟ್ ಈಸ್ ಹಿಸ್ಟರಿ ಆಫ್ ಯೋಗ, ಓಕೆನಾ. ಹಿಸ್ಟರಿ ಆಫ್ ಯೋಗ ನಿಮಗೆ ಅಪ್ಲೋಡ್ ಮಾಡಿದೀನಲ್ವಾ, ಸೊ ನಿಮ್ಗೆ ಐ ಬಟನ್ ಮೇಲೆ ನಿಮ್ಗೆ ಬರ್ತಾ ಇರ್ಬೋದು. ಸೊ ಅಲ್ಲಿ ಹಿಸ್ಟ್ರಿ ಆಫ್ ಯೋಗ ನಾನು ಅಪ್ಲೋಡ್ ಮಾಡಿದೀನಿ ನನ್ನ ಚಾನಲ್ ಅಲ್ಲಿ. ಸೊ ಅದ್ರಲ್ಲಿ ನೀವು ಹೋಗಿ ಹಿಸ್ಟ್ರಿ ಆಫ್ ಯೋಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಬಹುದು, ಓಕೆನಾ. ನೆಕ್ಸ್ಟ್ ಇದ್ರ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಕ್ವಶನ್ಸ್ ಇನ್ನೂ ಇದೆ. ಹಿಸ್ಟೋರಿಕಲ್ ಹೈಲೈಟ್ಸ್ ಆಫ್ ಯೋಗ ಅಂತ ಮಾತ್ರ ಅಲ್ಲ, ಸೊ ಹಿಸ್ಟ್ರಿ ಆಫ್ ಯೋಗ ಕ್ವಶನ್ ಅವರು ತಿರುಗಿಸಿ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ ಅಷ್ಟೇನಾ. ಸೊ ಫಸ್ಟ್ ಟ್ವಿಸ್ಟ್ ಏನಿಲ್ಲಿ ಹಿಸ್ಟೋರಿಕಲ್ ಹೈಲೈಟ್ಸ್ ಆಫ್ ಯೋಗ ಅಂತ ಹೇಳಿ ಕೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ದಟ್ ಈಸ್ ಭಾವನಾ ಯೋಗ ಅಂಡ್ ಕರ್ಮಯೋಗ ಎರಡು ಮಿಕ್ಸ್ ಮಾಡಿ ಕೇಳಿದ್ದಾರೆ. ವಾಟ್ ಈಸ್ ಭಾವನಾ ಯೋಗ, ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ಕರ್ಮಯೋಗ ಅಂತ ಹೇಳಿ ಕೇಳಿದ್ದಾರೆ. ಯಾವಾಗ ಅಂತಂದ್ರೆ ಒಂದು 2017 ಮತ್ತೆ 2021, ಓಕೆನಾ. ಭಾವನಾ ಯೋಗ ಏನು ಅಂತ ಅಂದ್ರೆ ದಟ್ ಕಮ್ ಅಂಡರ್ ದ ಸ್ಕೂಲ್ಸ್ ಆಫ್ ಯೋಗ, ಓಕೆನಾ. ಸೊ ನಿಮ್ಗೆ ಇಲ್ಲಿ ಬರಿತೀನಿ ನೋಡಿ, ಸ್ಕೂಲ್ಸ್ ಆಫ್ ಯೋಗ. ಸ್ಕೂಲ್ಸ್ ಆಫ್ ಯೋಗ ಬಂದ್ರೆ ಇದರಲ್ಲಿ ನಿಮ್ಗೆ ಎರಡು ಬ್ರಾಂಚಸ್ ಆಗುತ್ತೆ. ಒಂದು ಭಾವನಾ ಯೋಗ, ಒಂದು ಭಾವನಾ ಯೋಗ, ಇನ್ನೊಂದು ಪ್ರಾಣ ಸಂಯಮಾನ ಯೋಗ, ಓಕೆನಾ. ಪ್ರಾಣ ಸಂಯಮಾನ ಯೋಗ. ಸೊ ಈ ಭಾವನಾ ಯೋಗದಲ್ಲಿ ನಿಮ್ಗೆ ಫರ್ದರ್ 3 ಕ್ಲಾಸಿಫಿಕೇಶನ್ಸ್ ಆಗುತ್ತೆ. ಇನ್ನುವೆ ಯಾವ್ದಾವ್ದು ಗೊತ್ತಾ? ಒಂದು ಕರ್ಮ, ಇನ್ನೊಂದು ಭಕ್ತಿ, ಇನ್ನೊಂದು ಜ್ಞಾನ, ಓಕೆನಾ. ಈ ಪ್ರಾಣ ಸಂಯಮಾನ ಯೋಗದಲ್ಲಿ ನಿಮ್ಗೆ ಇನ್ನು ಫರ್ದರ್ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಅದ್ಯಾವ್ದು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ.
ಒಂದು ಕುಂಡಲಿನಿ, ಇನ್ನೊಂದು ಹಠ ಯೋಗ, ಇನ್ನೊಂದು ಲಯ ಯೋಗ, ಫೋರ್ತ್ ಒನ್ ಈಸ್ ಮಂತ್ರ ಯೋಗ, ಅಂಡ್ ಲಾಸ್ಟ್ ಫಿಫ್ತ್ ಒನ್ ಇಸ್ ರಾಜ ಯೋಗ. ಓಕೆನಾ? ಇದರಲ್ಲಿ 3 ಟೈಪ್ಸ್ ಬರುತ್ತೆ, ಇದರಲ್ಲಿ 5 ಕ್ಲಾಸಿಫಿಕೇಶನ್ಸ್ ಆಗುತ್ತೆ. ಇದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಬ್ರೀಫ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇರೋದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತಗೊಂಡ್ಬರ್ತೀನಿ. ಓಕೆನಾ? ಅದರಲ್ಲಿ ಆರಾಮಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಏನು ಸ್ಕೂಲ್ಸ್ ಆಫ್ ಯೋಗ ಮತ್ತೆ ಬ್ರಾಂಚಸ್ ಏನೇನ್ ಬರುತ್ತೆ ಮತ್ತೆ ಯಾವ ಕ್ಲಾಸಿಫಿಕೇಶನ್ಸ್ ಬರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ 10 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಫಾರ್ ಯು ಗೈಸ್. ಸೊ ಭಾವನಾ ಯೋಗ ಕೇಳಿದಾರಲ್ವಾ ನಿಮ್ಗೆ ಇಲ್ಲಿ, ನಾನೇನ್ ಇಲ್ಲಿ ಹೇಳಿದೆ ನಿಮ್ಗೆ ಸೆಕೆಂಡ್ ಕ್ವಶನ್ ಭಾವನಾ ಯೋಗ ಪ್ಲಸ್ ಕರ್ಮಯೋಗ ಎರಡನ್ನು ಮರ್ಜ್ ಮಾಡಿ ಕೇಳಿದ್ದಾರೆ. ಸೊ ಭಾವನಾ ಯೋಗ ಅಂತ ಅಂದ್ರೆ ಇಲ್ಲಿ ಏನೋ ನಿಮ್ಗೆ ಸ್ಕೂಲ್ಸ್ ಆಫ್ ಯೋಗದಲ್ಲಿ ಭಾವನಾ ಯೋಗ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಆ ಭಾವನಾ ಯೋಗದಲ್ಲಿ ಯಾವ್ದು ಬರುತ್ತೆ, ಕರ್ಮಯೋಗ ಬರುತ್ತಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಇದ್ರದ್ದು ಡೀಟೇಲ್ ವಿಡಿಯೋ ಕೂಡ ನಾನು ತಗೊಂಡ್ಬರ್ತೀನಿ, ಡೋಂಟ್ ವರಿ. ಸೊ ಥರ್ಡ್ ಟೈಪ್ ಆಫ್ ಕ್ವಶನ್ ದಟ್ ಈಸ್ ವಾಟ್ ಈಸ್ ಆಸನ ಅಂತ ಹೇಳಿ ಕೇಳಿದರೆ, ನೆಕ್ಸ್ಟ್ ಟೈಪ್ಸ್ ಆಫ್ ಆಸನಸ್ ಮೆನ್ಷನ್ ಮಾಡಿ ಅಂತ ಕೇಳಿದರೆ, ಒಂದು ಆಸನ, ನೆಕ್ಸ್ಟ್ ಟೈಪ್ಸ್ ಆಫ್ ಆಸನ ಮೆನ್ಷನ್ ಮಾಡಿ ಅಂತ, ನೆಕ್ಸ್ಟ್ ಮೆಡಿಟೇಟಿವ್ ಪೋಸ್ಚರ್ ಬಗ್ಗೆ ಹೇಳಿ ಅಂತ ಹೇಳಿ ನಮಗೆ ಕೇಳಿದ್ರೆ. ಯಾವಾಗ ಜಸ್ಟ್ ಒಂದೇ ಇಯರ್ ಕೇಳಿರೋದು ಇದು 2017 ಮಾತ್ರ. ಸೊ ಆಸನಸ್ ರಿಲೇಟೆಡ್ ಇನ್ನೊಂದ್ ತರ ಕ್ವಶನ್ ಕೇಳಿದ್ದಾರೆ, ಯಾವ್ದು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ 10th ಕ್ವಶನ್. ನಾನು ನಿಮ್ಗೆ 10th ಕ್ವಶನ್ ಬಂದಾದ್ಮೇಲೆ ಅದು ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ, ಈಗ ಕನ್ಫ್ಯೂಷನ್ ಆಗೋದು ಬೇಡ. ಓಕೆನಾ? ಇದೊಂದು ತಿಳ್ಕೊಳ್ಳಿ, 2017ಗೆ ಜಸ್ಟ್ ಈ ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ ರಿಗಾರ್ಡಿಂಗ್ ಟು ಆಸನಸ್. ಫೋರ್ತ್ ಕ್ವಶನ್ ಏನು ಅಂತಂದ್ರೆ ದಟ್ ಇಸ್ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂತಂದ್ರೆ ಏನು, 8 ಲಿಮ್ಸ್ ಆಫ್ ಯೋಗ ಬರುತ್ತಲ್ಲ. ಸೊ ಅದರಲ್ಲಿ ನಿಮ್ಗೆ ಬಹಿರಂಗ ಸಾಧನ ಅಂತ ಹೇಳಿ ಕೇಳಿರುವಂತದ್ದು. ಓಕೆನಾ? ಅಷ್ಟಾಂಗ ಯೋಗದಲ್ಲಿ ನಿಮ್ಗೆ 2 ಟೈಪ್ಸ್ ಬರುತ್ತೆ, ದಟ್ ಈಸ್ ಒಂದು ಅಂತರಂಗ ಸಾಧನ, ಇನ್ನೊಂದು ಬಹಿರಂಗ ಸಾಧನ. ಅಷ್ಟಾಂಗ ಯೋಗದಲ್ಲಿ 2 ಟೈಪ್ ಏನು, ಅದ್ರಲ್ಲೇನೆ ಬಹಿರಂಗ ಫಸ್ಟ್ ಬರುತ್ತೆ, ಇನ್ನೊಂದ್ರಲ್ಲಿ ಅಂತರಂಗ. ಓಕೆನಾ? ಬಹಿರಂಗ ಸಾಧನದಲ್ಲಿ ಏನೇನ್ ಬರುತ್ತೆ ಗೊತ್ತಾ ಸ್ಟೂಡೆಂಟ್ಸ್, ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂಡ್ ಪ್ರತ್ಯಾಹಾರ. ಓಕೆನಾ? ದಿಸ್ ಇಸ್ ಬಹಿರಂಗ ಸಾಧನ, ದಟ್ ಈಸ್ ದ ಫಸ್ಟ್ 5 ಲಿಮ್ಸ್. ಓಕೆನಾ? ಇದು ಆರ್ಡರ್ ವೈಸ್ ಇದೆ, ಯಮ ಫಸ್ಟ್, ನಿಯಮ ನೆಕ್ಸ್ಟ್, ಆಸನ ಥರ್ಡ್, ಪ್ರಾಣಾಯಾಮ ಫೋರ್ತ್ ಅಂಡ್ ಪ್ರತ್ಯಾಹಾರ ಇಸ್ ದ ಫಿಫ್ತ್. ಓಕೆನಾ? ಫೋರ್ತ್ ಅಂಡ್ ಫಿಫ್ತ್. ದೆನ್ ಫ್ರಮ್ ದ ಸಿಕ್ಸ್ತ್ ಯಾವ್ದು ಬರುತ್ತೆ, ಧಾರಣ, ಧ್ಯಾನ, ಸಮಾಧಿ. ಧಾರಣ, ಧ್ಯಾನ ಅಂಡ್ ಸಮಾಧಿ. ಓಕೆನಾ ಸ್ಟೂಡೆಂಟ್ಸ್? ಈ ಲಾಸ್ಟ್ 3 ಏನಿದೆಯಲ್ಲ, ಇದು 5 ಲಿಮ್ಸ್, ದಟ್ ಈಸ್ ಬಹಿರಂಗ ಸಾಧನ, ಅಂಡ್ ದಿಸ್ ಇಸ್ ದ 3 ಲಾಸ್ಟ್ ಲಿಮ್ಸ್, ದಟ್ ಕಮ್ಸ್ ಅಂಡರ್ ದ ಅಂತರಂಗ ಸಾಧನ. ಏನು ತಲೆ ಕೆಡಿಸ್ಕೊಂಬಿಡಿ ಸ್ಟೂಡೆಂಟ್ಸ್, ಪ್ರತಿಯೊಂದಕ್ಕೂ ನಾನು ಡಿಟೇಲ್ ವಿಡಿಯೋ ತಗೊಂಡ್ಬರ್ತೀನಿ. ಅಷ್ಟಾಂಗ ಯೋಗ ಅಂತಾನೆ ಕಂಪ್ಲೀಟ್ ಆಗಿ ಡಿಟೇಲ್ ವಿಡಿಯೋ ನಿಮಗೆ ತಗೊಂಡ್ಬರ್ತೀನಿ ಅಪ್ಕಮಿಂಗ್ ಫ್ಯೂಚರ್ ಡೇಸ್ ಅಲ್ಲಿ, ಆದಷ್ಟು ಬೇಗ ತಗೊಂಡ್ಬರ್ತೀನಿ. ಓಕೆನಾ? ಸೊ ಬಹಿರಂಗ ಸಾಧನ ಬಗ್ಗೆ ನಿಮಗೆ ಕೇಳಿದ್ದಾರೆ, ಸೊ ಬರೀ ಬಹಿರಂಗ ಸಾಧನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು ಆರಾಮಾಗಿ. ಓಕೆನಾ? ಇನ್ನೇನಾದ್ರು ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕು ಅಂತಂದ್ರೆ ಅವಾಗ ಅಂತರಂಗ ಸಾಧನ ಆಡ್ ಮಾಡಬಹುದು, ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ? ದೆನ್ ಅಷ್ಟಾಂಗ ಯೋಗನ ಕೇಳಿದರೆ ಯಾವಾಗ 2017, 18, 2019 ಅಲ್ಲಿ 2 ಟೈಮ್ಸ್ ಕೇಳಿದ್ರೆ, ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಸೇರಿಸಿ. ನೆಕ್ಸ್ಟ್ 2023, 2024, 2025. ದಿಸ್ ವುಡ್ ಬಿಕಮ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯು, 10 ಮಾರ್ಕ್ಸ್. ಸೊ ನೆಕ್ಸ್ಟ್ ದಟ್ ಈಸ್ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಯಾವ್ಯಾವ ವೆರೈಟೀಸ್ ಆಫ್ ಕ್ವಶನ್ಸ್ ಕೇಳಿದ್ದಾರೆ ಅಂತ ಅಂದ್ರೆ, 2017 ಅಲ್ಲಿ ವಾಟ್ ಇಸ್ ಪ್ರಾಣಾಯಾಮ ಅಂತ ಹೇಳಿ ಕೇಳಿದರೆ. ನೆಕ್ಸ್ಟ್ 2018 ಅಲ್ಲಿ ಪ್ರಾಣಾಯಾಮ ವಿಚ್ ಕರೆಸ್ಪಾಂಡ್ಸ್ ವಿತ್ ದ ಲೈಫ್ ಸ್ಪ್ಯಾನ್ ಅಂತ ಹೇಳಿ ಅದನ್ನು ಇದೆ. ನೀವು ಪ್ರಾಣಾಯಾಮ ವಿಡಿಯೋ ನೀವು ತಗೊಂಡ್ಬರ್ತೀನಲ್ಲ, ಅವಾಗ ಸುಮಾರು ಸಬ್ ಡಿವಿಷನ್ಸ್ ಗಳಿವೆ, ಮೈಂಡ್ ಬಾಡಿ ಕನೆಕ್ಷನ್, ನೆಕ್ಸ್ಟ್ ಪ್ರಾಣ ಅಂಡ್ ಲೈಫ್ ಸ್ಪ್ಯಾನ್, ಅದ್ರ ರಿಲೇಟೆಡ್ ಎಲ್ಲದೂ ಕೂಡ, ಮತ್ತೆ ಪಂಚ ಮತ್ತೆ ಉಪಪ್ರಾಣ, ಪಂಚಪ್ರಾಣ ಮತ್ತೆ ಉಪಪ್ರಾಣ. ಸೊ ಇದ್ರದೆಲ್ಲ ಸಬ್ ಡಿವಿಷನ್ಸ್ ಆಗುತ್ತೆ ಪ್ರಾಣಾಯಾಮದಲ್ಲಿ. ಸೊ ನಿಮಗೆ ಪ್ರಾಣಾಯಾಮ ವಿಡಿಯೋ ತಗೊಂಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ 2017, 2018, 2022, ಸೊ 3 ಟೈಮ್ಸ್ ಇದನ್ನ ಕೇಳಿರುವಂತದ್ದು, ಯಾವುದು ಪ್ರಾಣಾಯಾಮ. ಸೊ ದ ನೆಕ್ಸ್ಟ್ ಇಸ್ ದ ಕುಂಡಲಿನಿ ಯೋಗ. ಕುಂಡಲಿನಿ ಯೋಗ ಯಾವ್ದ್ರಲ್ಲಿ ಬರುತ್ತೆ ಗೊತ್ತಾ ನಿಮ್ಗೆ? ನಿಮ್ಗೆ ಇಲ್ಲಿ ಹೇಳಿದಿನಲ್ಲ, ಪ್ರಾಣ ಸಂಯಮನ ಯೋಗ. ಸೊ ಇಟ್ಸ್ ಅಂಡರ್ ದಿ ಸ್ಕೂಲ್ಸ್ ಆಫ್ ಯೋಗ. ಪ್ರಾಣ ಸಂಯಮ ಯೋಗದಲ್ಲಿ ಇಲ್ಲಿ ಕುಂಡಲಿನಿ ಯೋಗ ಅನ್ನೋದು ಬರುವಂತದ್ದು. ಸೊ ನಿಮ್ಗೆ 10 ಮಾರ್ಕ್ಸ್ ಗೆ ಕುಂಡಲಿನಿ ಯೋಗ ಬಗ್ಗೆನೂ ಕೇಳಿದರೆ ಅಂಡರ್ ದ ಇಯರ್ 2017, 21 ಅಂಡ್ 2022. ಸೊ 3 ಇಯರ್ಸ್ ಇದನ್ನ ರಿಪೀಟ್ ಮಾಡಿದ್ದಾರೆ. ಸೊ ಇದು 3 ಇಯರ್ಸ್ ರಿಪೀಟ್ ಮಾಡಿರುವಂತದ್ದು. ಓಕೆನಾ? ಇದು ಅಷ್ಟೇ 3 ಇಯರ್ಸ್ ರಿಪೀಟ್ ಮಾಡಿರುವಂತದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ? ನೆಕ್ಸ್ಟ್ ಯೋಗ, ವಾಟ್ ಇಸ್ ಯೋಗ, ಬೇಸಿಸ್ ಆಫ್ ಯೋಗ ಅಂಡ್ ಫಿಲಾಸಫಿ ಆಫ್ ಯೋಗ ಅಂತ ಒಂದು ಕ್ವಶನ್ ಕೇಳಿದ್ದಾರೆ.
ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಏನಿದು ಹೊಸ ಕ್ವಶನ್ ಅಂತ. ಸೊ ಇದು ಹೊಸ ಕ್ವಶನ್ಸ್ ಏನಿಲ್ಲ, ನಿಮ್ಗೆ ಹಿಸ್ಟ್ರಿ ಆಫ್ ಯೋಗದಲ್ಲಿ ಹೇಳ್ಕೊಟ್ಟಿದ್ದಾನಲ್ಲ ನಿಮ್ಗೆ. ಬೇಸಿಸ್ ಅಂದ್ರೆ ಏನಪ್ಪ, ಬೇಸ್ ಹಿಸ್ಟ್ರಿ ಎಲ್ಲಿಂದ, ಸಾರಿ ಯೋಗ ಎಲ್ಲಿಂದ ಆರಿಜಿನೇಟ್ ಆಗಿದೆ, ದಟ್ ಇಸ್ ನಥಿಂಗ್ ಬಟ್ ದ ಹಿಸ್ಟ್ರಿ ಆಫ್ ಯೋಗ. ಇದು ಅಷ್ಟೇ, ಹಿಸ್ಟರಿ ಆಫ್ ಯೋಗ. ಬಟ್ ಒಂದು ಚೇಂಜ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಬೇಸಿಸ್ ಅಂಡ್ ಫಿಲಾಸಫಿ ಆಫ್ ಯೋಗ ಅಂತ ಕೊಟ್ಟಾಗ ನಿಮ್ಗೆ ನಾನು ಪ್ರೀ ವೇದಿಕ್ ಅಂತ ಎಲ್ಲ ಹೇಳಿದಿನಲ್ವಾ. ಸೊ ಅದನ್ನೆಲ್ಲ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಹಿಸ್ಟಾರಿಕಲ್ ಹೈಲೈಟ್ಸ್ ಆಫ್ ಯೋಗ ಅಂತ ಬಂದಾಗ ಯಾರು ಏನ್ ವೇದಿಕ್ ಪೀರಿಯಡ್ ಅದನ್ನು ಮೆನ್ಷನ್ ಮಾಡ್ಬೇಕು. ಬಟ್ ಅದ್ರ ಜೊತೆ ನಿಮ್ಗೆ ಸ್ಮೃತೀಸ್ ಮತ್ತೆ ಎಲ್ಲ ನಿಮ್ಗೆ ಉಪನಿಷತ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಅಷ್ಟೇ ಡಿಫ್ರೆನ್ಸ್, ಏನಲ್ಲ. ಯೋಗ ಬೇಸಿಸ್ ಅಂಡ್ ಫಿಲಾಸಫಿ ಅಂತ ಕೇಳಿದಾಗ ಅದರಲ್ಲಿ ಪ್ರೀ ವೇದಿಕ್ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಿ, ನಿಮ್ಗೆ ಏನು ಸ್ಮೃತೀಸ್ ಎಲ್ಲ ಕೇಳಿದಿನಲ್ಲ ಅದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಬರೀಬೇಕಾಗುತ್ತೆ, ನೀಟಾಗಿ ಅದನ್ನ ಹೈಲೈಟ್ ಮಾಡಿ ಬರೀಬೇಕಾಗುತ್ತೆ. ಕ್ವಶನ್ ಸೇಮೇನೆ, ಬಟ್ ಅದನ್ನ ಡಿಫ್ರೆಂಟ್ ಆಗಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಷ್ಟೇ. ಓಕೆ, ದೆನ್ ಉಪನಿಷತ್ ಬರೀ ಒನ್ ಟೈಮ್ ಅಷ್ಟೇ ಕೇಳಿರೋದು. ದಟ್ ವಿಲ್ ನಾಟ್ ಬಿಕಮ್ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ಓದ್ಕೊಂಡು ಹೋಗಿರಿ. ಯಾಕೆ ಸುಮ್ನೆ ನೀವು ಇದು ಮಾಡ್ಬೇಕು, ಓದ್ರೂ ಒಂದು ಆಪ್ಷನ್ ಇದ್ದೇ ಇರುತ್ತೆ ನಿಮ್ಮ ಹತ್ರ, ಯಾಕಂದ್ರೆ 3 ಕ್ವಶನ್ಸ್ ಕೊಟ್ಟಿರ್ತಾರ, ಅದ್ರಲ್ಲಿ 2 ಬರೀಬೇಕಾಗುತ್ತೆ. ಉಪನಿಷತ್ ಬಗ್ಗೆ ವಿಡಿಯೋ ತರ್ತೀನಿ, ಸೊ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 9th ಕ್ವಶನ್ ಏನು ಅಂತಂದ್ರೆ, ರಾಜಯೋಗ ಮತ್ತೆ ಬಹಿರಂಗ ಸಾಧನ, ಅಂದ್ರೆ ಅಷ್ಟಾಂಗ ಯೋಗ ಮತ್ತೆ ಸ್ಕೂಲ್ಸ್ ಆಫ್ ಯೋಗ ಎರಡನ್ನೂ ಮಿಕ್ಸ್ ಮಾಡಿ ಕೇಳಿರೋದು. ಒಂದು ಅಷ್ಟಾಂಗ ಯೋಗ ಮತ್ತೆ ಸ್ಕೂಲ್ಸ್ ಆಫ್ ಯೋಗ ಎರಡನ್ನು ಮರ್ಜ್ ಮಾಡಿ ಕೇಳಿದ್ದಾರೆ ಇಲ್ಲಿ 10 ಮಾರ್ಕ್ಸ್ ಗೆ. ಸೊ ನಿಮ್ಗೆ ರಾಜಯೋಗ ನಿಮ್ಗೆ ಇಲ್ಲಿ ಹೇಳಿದನಲ್ಲ, ಪ್ರಾಣ ಸಂಯಮನ ಯೋಗದಲ್ಲಿ ಲಾಸ್ಟ್ ಅಲ್ಲಿ ರಾಜಯೋಗ ಬರುತ್ತಲ್ಲ ಸ್ಕೂಲ್ಸ್ ಆಫ್ ಯೋಗದಲ್ಲಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅದ್ರ ಜೊತೆಗೆ ಬಹಿರಂಗ ಸಾಧನ ಅಂತಂದ್ರೆ ಯಾವುದು, ಇದು 5 ಲಿಮ್ಸ್ ಇದೆಯಲ್ಲ, ಫಸ್ಟ್ 5 ಲಿಮ್ಸ್ ಅಷ್ಟಾಂಗ ಯೋಗದಲ್ಲಿ ಫಸ್ಟ್ 5 ಲಿಮ್ಸ್ ಬರುತ್ತಲ್ಲ ಬಹಿರಂಗ ಸಾಧನ, ಅದನ್ನ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ನಿಮಗೆ ಏನು 5 ಪೇಜಸ್ ಕೊಟ್ಟಿರ್ತಾರಲ್ಲ ಬುಕ್ಲೆಟ್, ಅದರಲ್ಲಿ 2.5 ಪೇಜ್ ಆತರ ಸ್ಪ್ಲಿಟ್ ಮಾಡ್ಕೊಂಡ್ ಬರೀಬಹುದು ನೀವು, ಆಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ತರ್ತೀನಿ, ಯಾವಾಗ ನಿಮ್ಗೆ ಅಷ್ಟಾಂಗ ಯೋಗ ಮತ್ತೆ ಸ್ಕೂಲ್ಸ್ ಆಫ್ ಯೋಗ ಮಾಡ್ಬೇಕಾದ್ರೆ ಕಂಪ್ಲೀಟ್ ನಿಮ್ಗೆ ಡೀಟೇಲ್ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರಿ ಸಾಕು, ಒಂದು ಬ್ರೀಫ್ ಐಡಿಯಾ ಬರುತ್ತೆ ನಿಮ್ಗೆ ಯಾವ ರೀತಿ ಓದ್ಬೇಕು ಅಂತ, ಅದಕ್ಕೋಸ್ಕರ. ನೆಕ್ಸ್ಟ್ 10th ಕ್ವಶನ್ ಯಾವ ತರ ಬಂದಿದೆ ಅಂತಂದ್ರೆ, ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಯಾವ್ದು ಥರ್ಡ್ ಕ್ವಶನ್ ಅಲ್ಲಿ ನಿಮಗೆ ಹೇಳಿದ್ನಲ್ಲ, ಅಲ್ಲಿ ಆಸನ ಟೈಪ್ಸ್ ಮೆಡಿಟೇಟಿವ್ ಪೋಸ್ಟರ್ ಬರೀ ಒಂದೇ ಸರಿ ಕೇಳಿದಾರೆ ಆತರ ಅಂತ. ಬಟ್ ಇಲ್ಲಿ 10 ಮಾರ್ಕ್ಸ್ ಗೆ ಆಸನಾಸ್ ರಿಲೇಟೆಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೇಳ್ತಾರೆ, ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ 2020 2022 ಅದರಲ್ಲಿ ಟ್ವೈಸ್ ಸಪ್ಲಿಮೆಂಟರಿ ಸೇರಿಸಿ, 2023 2024 2025 ಟ್ವೈಸ್ ಸಪ್ಲಿಮೆಂಟರಿ ಸೇರಿಸಿ. ಸೊ ವಿ ಗಾಟ್ ದಿಸ್ ಇಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ 10 ಮಾರ್ಕ್ಸ್. ಏನು, ವಾಟ್ ಈಸ್ ಆಸನ ಅಂಡ್ ಡಿಸ್ಕ್ರೈಬ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಬೌಟ್ ದ ಆಸನಾಸ್ ಅಂತ ಹೇಳಿ ಕೇಳ್ತಾರೆ. ನಿಮ್ಗೆ ಆಸನಾಸ್ ವಿಡಿಯೋ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಅದು ಗೊತ್ತಾಗುತ್ತೆ ಡೀಟೇಲ್ ಆಗಿ. ಓಕೆನಾ. ಸೊ ಲಾಸ್ಟ್ ಏನು ಅಂತ ಅಂದ್ರೆ, ಸ್ಕೂಲ್ಸ್ ಆಫ್ ಯೋಗ ಬಗ್ಗೆ ಕೇಳಿದ್ದಾರೆ. ಸ್ಕೂಲ್ಸ್ ಆಫ್ ಯೋಗದಲ್ಲಿ 2024 2025 ಅಲ್ಲಿ ನಿಮ್ಗೆ ಕರ್ಮ ಯೋಗ ಮತ್ತೆ ಕುಂಡಲಿನಿ ಯೋಗ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಆ ಕ್ವಶನ್ ಅಲ್ಲಿ ಕೇಳಿರುವಂತದ್ದು. ಸೊ ಸ್ಕೂಲ್ಸ್ ಆಫ್ ಯೋಗ ನಿಮ್ಗೆ ಇಲ್ಲಿ ಭಾವನ ಮತ್ತೆ ಪ್ರಾಣ ಸಂಯಮನ ಏನ್ ನಿಮ್ಗೆ ಹೇಳಿದೀನಿ, ಅದರಲ್ಲಿ ಕರ್ಮ ಮತ್ತೆ ಕುಂಡಲಿನಿ ಯಾವುದು, ಭಾವನ ಯೋಗದಿಂದ ಕರ್ಮಯೋಗ ಕೇಳಿದ್ದಾರೆ, ಭಾವನ ಯೋಗದಿಂದ ಕರ್ಮಯೋಗ, ಪ್ರಾಣ ಸಂಯಮನ ಯೋಗದಿಂದ ಕುಂಡಲಿನಿ ಯೋಗ ಕೇಳಿರುವಂತದ್ದು. ಓಕೆನಾ, 10 ಮಾರ್ಕ್ಸ್ ಗೆ. ಸೊ ಇಷ್ಟೇ ಸ್ಟೂಡೆಂಟ್ಸ್ ನಿಮ್ಗೆ ಓದ್ಬೇಕಾಗಿರುವಂತದ್ದು 10 ಮಾರ್ಕ್ಸ್ ಅಲ್ಲಿ. ಏನು 2017 ಇಂದ 2025 ಒಂದ್ ಕ್ವಶನ್ ಕೂಡ ಬಿಟ್ಟಿಲ್ಲ ನಾನು. ಸಪ್ಲಿಮೆಂಟರಿ ಮತ್ತೆ ಮೇನ್ ಎಕ್ಸಾಮ್ ಎರಡು ಎಕ್ಸಾಮ್ ಸೇರಿಸಿ ನಿಮ್ಗೆ ಮಾಡಿರುವಂತ ವಿಡಿಯೋಲಿ ಕಲೆಕ್ಟ್ ಮಾಡಿ ನಾನು ಇನ್ಫಾರ್ಮೇಶನ್ ಮಾಡಿರುವಂತ ವಿಡಿಯೋ. ಸೊ ಕ್ವಶನ್ ಪೇಪರ್ ಒಂದ್ ಕಡೆ ನಾನು ಏನು ಸೆಗ್ರಿಗೇಟ್ ಮಾಡಿರ್ತೀನಲ್ಲ, ಅದ್ರದ್ದು ಸಹ PDF ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ನಾನು ಇಲ್ಲಿ ಬರ್ದಿದ್ದೀನಲ್ಲ ಇವೆಲ್ಲ ಬರ್ದಿರೋದು ಅಷ್ಟೇ, ನಾನು ನಿಮ್ಗೆ ಟೈಪ್ ಮಾಡ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ನೀಟಾಗಿ ಆರ್ಗನೈಸ್ಡ್ ವೇ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ. ಓಕೆ ಸ್ಟೂಡೆಂಟ್ಸ್, ಸೊ ನೀವು 10 ಮಾರ್ಕ್ಸ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಓದಿದ್ರೆ ನಿಮಗೆ ಅರ್ಧ 5 ಮಾರ್ಕ್ಸ್ ಅಲ್ಲಿ ಇದು ಆಲ್ರೆಡಿ ಕವರ್ ಆಗ್ಬಿಟ್ಟಿರುತ್ತೆ. ಇನ್ ಎಕ್ಸ್ಟ್ರಾ ಏನ್ ಓದ್ಬೇಕಾಗಿರುತ್ತೆ, ಆಸನಾಸು ಮತ್ತೆ ಮೆಡಿಟೇಟಿವ್ ಪಾಸ್ಚರ್ಸ್ ಅಥವಾ ಪ್ರಾಣಾಯಾಮ ಅಥವಾ ಕ್ರಿಯಾಸ್, ಇದನ್ನ ಎಕ್ಸ್ಟ್ರಾ ಓದ್ಬೇಕಾಗಿರುತ್ತೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಟಾಪಿಕ್ಸ್ ಆಡ್ ಆನ್ ಆಗುತ್ತೆ. ಓಕೆನಾ. ಸೊ ಹೆದರುವಂತ ಅವಶ್ಯಕತೆ ಇಲ್ಲ. ಫಸ್ಟ್ ಇಯರ್ ಜೂನಿಯರ್ಸ್ ಗೆ ತುಂಬಾ ಟೈಮ್ ಇದೆ, ಬಟ್ ಫಸ್ಟ್ ಇಯರ್ ಸೀನಿಯರ್ಸ್ ಗೆ 2 ಮಂತ್ಸ್ ಇದೆಯಲ್ಲ, ಎಫೆಕ್ಟಿವ್ ಆಗಿ ನೀವು ಆರಾಮಾಗಿ ಓದ್ಕೊಬಹುದು. ನಾನು ಮಾಡ್ತಿರೋ ವಿಡಿಯೋಸ್ ನ ನೀವು ಕೇಳ್ಬಿಟ್ಟು ನೀವು ಒಂದು ನೋಟ್ಸ್ ಮಾಡೋ ಅವಶ್ಯಕತೆನೂ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ನೋಟ್ಸ್ ನ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ನೀವು ಬರ್ಕೋತೀರಿ ನೋಟ್ಸ್ ನ ಅಂತ ಅಂದ್ರೆ ಸಪರೇಟ್ ಆಗಿ, ಸೊ ಯು ಕ್ಯಾನ್ ಗೋ ಥ್ರೂ ಇಟ್, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ, ಆರಾಮಾಗಿ ನೀವು ಓದ್ಕೊಬಹುದು. ಸೊ ಇಲ್ಲಿ ನಾನು ಇವತ್ತು ನಿಮ್ಗೆ 10 ಮಾರ್ಕ್ಸ್ ಚೆನ್ನಾಗಿ ಈ ಡಿಸ್ಕ್ರೈಬ್ ಮಾಡಿದೀನಿ. ಒಂದು ಔಟ್ಲೈನ್ ಕೊಟ್ಟಿದ್ದೀನಿ ನಿಮ್ಗೆ, ಮ್ಯಾಪ್ ಹೇಗೆ 10 ಮಾರ್ಕ್ಸ್ ಇರುತ್ತೆ. ಸೊ ಫ್ರೆಶರ್ಸ್ ಏನ್ ಬಂದಿರೋ ಜೂನಿಯರ್ಸ್ ಅವ್ರಿಗೂ ಸಹ ಒಂದು ಐಡಿಯಾ ಬಂದಿರುತ್ತೆ. ಸೊ ನಮ್ ಸೀನಿಯರ್ಸ್ಗೂ ಕನ್ಫ್ಯೂಸ್ ಆಗಬಾರ್ದು, ಫಸ್ಟ್ ಇಯರ್ ಸೀನಿಯರ್ಸ್ಗೆ ಅವ್ರಿಗೂ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಏನೇನು ರಿಲೇಟೆಡ್ ಇಲ್ಲಿ ರಿಸೋರ್ಸಸ್ ಇರುತ್ತೆ, ನಾನು ನಿಮಗೆ ಕ್ವಶನ್ ಪೇಪರ್ ಸೆಗ್ರಿಗೇಟ್ ಮಾಡಿರ್ತೀನಲ್ಲ ವಿತ್ ಇಯರ್ಸ್, ಅದನ್ನ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕ್ತೀನಿ. ಅಂಡ್ ಆಲ್ಸೋ ದಿಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್, ಇಟ್ ವಿಲ್ ಬಿ ಆಲ್ಸೋ ಅಪ್ಲೋಡೆಡ್ ಇನ್ ದ ಟೆಲಿಗ್ರಾಮ್ ಚಾನಲ್. So this was for today's class, students. I hope you understood. ಏನು ಕ್ಲಾಸ್ ಏನ್ ಮಾಡಿಲ್ಲ, just I explained you brief about what would be the outline of the 10 marks in the POY.
subject. Okay now students, all the best, study well. I will meet you in the next video. Till then, bye bye, and thank you very much students.